ಏನ್ ಗುರು ನಿನ್ನೆಯ ಮ್ಯಾಚ್ ನಾಲಾಯಕ್ ಟೀಮ್ ಅಂತಾನೆ ಹೇಳ್ಬೋದು LSG ನ. ಅಷ್ಟು ಈಜಿ ಸ್ಕೋರ್ ಗುರು, 166 ರನ್ಗಳನ್ನ ಚೇಸ್ ಮಾಡಿದವರು ಒಂದು ಟೀಮ್ ಗುರು, ಅದು ಕೂಡ ಅವರ ಹೋಮ್ ಪಿಚ್ ಅಲ್ಲಿ. ಸೊ ತರೀಕೆ ನಿನ್ನೆ ಆಗಿದ್ ಮ್ಯಾಚ್ ನೋಡ್ಬಿಟ್ರೆ ಮಾತ್ರ ವಿನ್ ಆಗುವಂತ ಮ್ಯಾಚ್ ಗುರು. LSG ಅವರು ರಾಜಸ್ಥಾನ್ ಕಡೆ ಸೂರ್ಯವಂಶಿ ಅವರು ಆಡಿಲ್ಲ, ಈ ಕಡೆ ಜೈಸ್ವಾಲ್ ಅವರು ಆಡಿಲ್ಲ, ಬೇರೆ ಬ್ಯಾಟ್ಸ್ಮನ್ ಅಷ್ಟೇ ಗುರು. ಅದು ಜಡೇಜಾ ಅವರಿಂದ 40+ ರನ್ ಬಂತು. ಅದ್ ಬಿಟ್ರೆ ಸಿಮ್ರನ್ ಹೆಟ್ಮೇರ್ ಅವರು ಕೂಡ 22 ರನ್ ಕಾಂಟ್ರಿಬ್ಯೂಷನ್ ಆಗಿ ನೀಡಿದ್ರು. ಟೋಟಲ್ ಆಗಿ ರಾಜಸ್ಥಾನ್ ಅವರು 159 ರನ್ ಅಷ್ಟೇ ಗುರಿ ಕೊಟ್ಟಿದ್ದು ಟಾರ್ಗೆಟ್ ನ. ಬಟ್ ನಾನು ನಿನ್ನೆ ಮ್ಯಾಚ್ ಅಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ಏನ್ ಹೇಳಿದ್ದೆ, ಪ್ರತಿ ಪ್ರೆಡಿಕ್ಷನ್ ಕೂಡ ನಿನ್ನೆ ತಪ್ಪಾಗಿರುವಂತದ್ದು ಅಂಡ್ ಫ್ಲಾಪ್ ಕೂಡ ಆಗಿರುವಂತದ್ದು. ಬಟ್ ಇಲ್ಲಿ LSG ಅವರು ಏನ್ ಮಾಡ್ತಿದಾರೆ ಗುರು, IPL ನಲ್ಲಿ ಒಂದೇ ಒಂದು ಬ್ಯಾಕ್ ಟು ಬ್ಯಾಕ್, ಅದು ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನ ಸೋಲ್ತಾ ಇದಾರೆ. ಈ ಸೀಸನ್ ನಲ್ಲಿ IPL ನಲ್ಲಿ LSG ಟೀಮ್ ಒಂದು ವರ್ಸ್ಟ್ ಅಂತಾನೆ ಹೇಳ್ಬೋದು ಗುರು. ಅಷ್ಟು ಬ್ಯಾಟಿಂಗ್ ಲೈನ್ ಒಳ್ಳೆ ಸಖತ್ತಾಗಿದೆ. ನಿನ್ನೆ ಬರೀ 166 ರನ್ ಅಷ್ಟೇ, ಅದು RR ಮೇಲೆ ಈಸಿ ಡಿಫೆಂಡ್ ಮಾಡ್ಕೋಬಿಟ್ಟು ಹೊಡೆಯುವಂತ ಮ್ಯಾಚ್ ಅದು ನಿನ್ನೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗುರು, ಏನ್ ಮ್ಯಾಚ್ ಫಿಕ್ಸಿಂಗ್ ಅಂತ ನಂಗೆ ನಿಜ ಅರ್ಥನೇ ಆಗ್ತಾ ಇಲ್ಲ ನಿನ್ನೆ ಮ್ಯಾಚ್ ನೋಡ್ಬಿಟ್ಟು. ಆ ರೀತಿ ಆಡಿದ್ ನಿನ್ನೆ ವರ್ಸ್ಟ್ ಅಂತ ಹೇಳ್ಬೋದು. ನಿನ್ನೆ ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪಂತ್ ಕಮ್ ಬ್ಯಾಕ್ ಮಾಡ್ತಾರೆ, ಮಾರ್ಕ್ ರನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅಂಡ್ ಟಾಸ್ ಗೆದ್ಬಿಟ್ಟು ಚೇಸಿಂಗ್ ಔಟಿಂಗ್ ಮಾಡುತ್ತೆ, ವಿನ್ ಕೂಡ ಆಗ್ತಾರೆ ಅಂತಾನು ಹೇಳಿದ್ದೆ. ನಿನ್ನೆ ಪ್ರಿವ್ಯೂ ವಿಡಿಯೋ ಪ್ರಿಡಿಕ್ಷನ್ ಪ್ರತಿಯೊಂದು ಕೂಡ ಫ್ಲಾಪ್ ಗುರು ನಂದು. ಬಟ್ ನನಗೆ ಏನ್ ಬೇಜಾರು ಅಂದ್ರೆ ಗೆಲ್ಲ ಮ್ಯಾಚ್ ನ ಸೋತ್ರಲ್ಲ ಗುರು. ಬಿಡಿ ಗುರು, ಬ್ಯಾಟ್ಸ್ಮನ್ ಕಮ್ ಬ್ಯಾಕ್ ಮಾಡ್ಲಿಲ್ಲ, ಆಡ್ಲಿಲ್ಲ, ಬೌಲರ್ಸ್ ಆಡ್ಲಿಲ್ಲ, ಅದು ಸೆಕೆಂಡ್ರಿ. ಬಟ್ ನಿನ್ನೆ ಮ್ಯಾಚ್ ಈಸಿ ಗೆಲ್ಬೋದಾಗಿತ್ತು LSG ಅವರು. ಈಸಿಯಾಗಿ ಗುರು, ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಅಷ್ಟು ಈಸಿ ಸ್ಕೋರ್ 160 ರನ್ ಅಷ್ಟೇ. ಅದು ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಆ ಸ್ಕೋರ್ ನ ಚೇಸ್ ಮಾಡಿಲ್ಲ ಅಂದ್ರೆ ಅದೊಂದು ಟೀಮಾ ಕರ್ಮ. ಇನ್ನು ಸ್ಕೋರ್ ಕಾರ್ಡ್ ನ ವಿಷಯಕ್ಕೆ ಬಂದ್ರೆ ಗುರು, ಟಾಸ್ ಸೋತಂತಹ ರಾಜಸ್ಥಾನ್ ರಾಯಲ್ಸ್ ಅವರು ಮೊದಲು ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸ್ಟಾರ್ಟಿಂಗ್ ಬಂದಂತಹ ಜೈಸ್ವಾಲ್ ಅವರು ಅಂಡ್ ಸೂರ್ಯವಂಶಿ ಅವರು ಅಷ್ಟೇ ನಿನ್ನೆ ಅವ್ರ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಗುರು. ಜೈಸ್ವಾಲ್ ಅವರಿಂದ 22 ರನ್ಗಳ ಕಾಂಟ್ರಿಬ್ಯೂಷನ್ ಬಂದಿದ್ ಆದ್ರೆ ಇನ್ನು ಸೂರ್ಯವಂಶಿ ಅವ್ರ ಕಡೆಯಿಂದ ಕೇವಲ 8 ರನ್ ಅಷ್ಟೇ ಕಾಂಟ್ರಿಬ್ಯೂಷನ್ ಬಂದಿದ್ದು. ನನ್ನ ಆಡಿದ್ದು ಯಾರು ಅಂತ ಹೇಳಿದ್ರೆ ರವೀಂದ್ರ ಜಡೇಜಾ ಅವರು ಮಾತ್ರ. 40+ ರನ್ ಬಂತು. ಅಂಡ್ ಅವ್ರ ಜೊತೆಗೆ ಸೇಮ್ ಜೈಸ್ವಾಲ್ ಅವರ ಸ್ಕೋರ್ ಏನಿದೆ ಸೇಮ್ ಟು ಸೇಮ್ ಸ್ಕೋರ್ ನ ಸಿಮ್ರನ್ ಹೆಟ್ಮೇ ಅವರು 22 ರನ್ಗಳನ್ನ ಕೊಟ್ಟರು ಕಾಂಟ್ರಿಬ್ಯೂಷನ್ ಆಗಿ. ಟೋಟಲ್ ಆಗಿ ರಾಜಸ್ಥಾನ್ ರಾಯಲ್ಸ್ ಅವರು 159 ರನ್ಗಳು ಗುರು, 160 ರನ್ ಟಾರ್ಗೆಟ್ ಆಗಿ ಕೊಡ್ತು LSG ಅವರಿಗೆ. ನಾನು ಈದಿದೆ ಸ್ಕೋರ್ ಡಿಫೆಂಡಬಲ್ ಮಾಡ್ಲಿ, ಪವರ್ ಪ್ಲೇ ನಲ್ಲೇ ಒಂದು 100 ರನ್ ಹೊಡಿತಾರೆ ಅಥವಾ 70 ಅಂತೂ ಕ್ರಾಸ್ ಮಾಡ್ತಾರೆ ಗುರು ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲಿ ಅಪ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಹೋಗೇ ಬಿಡ್ತು. IPL ಗೆ 4 ಟೀಮ್ ಈ ಸೀಸನ್ ಅಲ್ಲಿ ಗುರು. ನಿನ್ನೆಯ ಮ್ಯಾಚ್ ಏನಿದೆ RR ವರ್ಸಸ್ LSG ಮ್ಯಾಚ್ ಅಲ್ಲಿ RR ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಗುರು. ಏನ್ ಗುರು ಬೌಲಿಂಗ್ ಅವ್ರದ್ದು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ತೆಗೆದಿದ್ದು LSG ಅವ್ರದ್ದು. ಅಂಡ್ ಇಲ್ಲಿ LSG ಟೀಮ್ ಅವ್ರನ್ನ ನೋಡಿ RR ಅವರು ಹೊಡೆದಿರೋದೇ 166 ರನ್ ಅಷ್ಟೇ ಗುರು. ಆ ಸ್ಕೋರ್ ಅಲ್ಲಿ ಕೂಡ RR ಅವರು ಡಿಫೆಂಡ್ ಮಾಡ್ಕೋಬಿಟ್ಟು 40 ರನ್ಗಳ ಅಂತರದಲ್ಲಿ ವಿನ್ ಆಗಿದ್ದಾರೆ ಅಂದ್ರೆ LSG ಟೀಮ್ ಏನ್ ಮಾಡ್ತದೆ, ಚೇಸಿಂಗ್ ಮಾಡಿ ಗುರು ಅಂತಂದ್ರೆ ಅದ್ರಲ್ಲೂ ಇಲ್ಲ. ಅದು ಕೂಡ ಹೋಮ್ ಗ್ರೌಂಡ್ ಅಲ್ಲಿ. ಲಾಸ್ಟ್ 2 ಮ್ಯಾಚ್ ಕೂಡ ಸೋತಿದ್ರು ಹೋಮ್ ಗ್ರೌಂಡ್ ಅಲ್ಲಿ, ಈ ಮ್ಯಾಚ್ ಕೂಡ ಸೋತ್ರು ಬ್ಯಾಕ್ ಟು ಬ್ಯಾಕ್. ಅಂದ್ರೆ ಏನ್ ಹೇಳೋದಿದೆ ಇಂಥ ಟೀಮ್ಗಳಿಗೆ. ನಿನ್ನೆ ಪ್ರೆಡಿಕ್ಷನ್ ತಪ್ಪಾಯ್ತು ಅನ್ನೋಕ್ಕಿಂತ ವಿನ್ ಆಗ್ಲಿಲ್ಲ ಅಂತಾನೆ ಬೇಜಾರು ನನಗೆ. ಇನ್ನ LSG ಕಡೆ ಬ್ಯಾಟಿಂಗ್ ನೋಡೋದಾದ್ರೆ, ಸ್ಕೋರ್ ಕಾರ್ಡ್ ನ ನೋಡೋದಾದ್ರೆ ಗುರು, ಮಾರ್ಚ್ 55 ರನ್ ಗುರು. ಆ ಮನುಷ್ಯ ಒಬ್ಬನೇ ನಿನ್ನೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು 55 ರನ್ಗಳನ್ನ. ಅದನ್ನ ಬಿಟ್ರೆ ಯಾರು ನಿನ್ನೆ ಆಡ್ಲೇ ಇಲ್ಲ. ಇನ್ನ ಮಾರ್ಚ್ ಜೊತೆಗೆ ಪೂರನ್ ಅವರು ಆಡ್ತಾ ಇದ್ರು, ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು ಗುರು. ಈಸಿಯಾಗಿ ಒಂದು ಕ್ಯಾಚ್ ನ ಕೊಟ್ಬಿಟ್ಟು 22 ರನ್ ಹೊಡೆದ್ರು ಅಷ್ಟೇ ನಿಕೋಲಸ್ ಪೂರನ್ ಅವರು. ಬಟ್ ಫೈನಲ್ ಆಗಿ LSG ಅವರು 119 ರನ್ಗಳಿಗೆ ಎಲ್ಲಾ ವಿಕೆಟ್ ಗಳನ್ನ ಕಳ್ಕೊಳ್ತು. ಅಂಡ್ ಅವ್ರಿಗೆ ಖುಷಿ ವಿಷಯ ಏನ್ ಗೊತ್ತಾ, 10 ಜನಕ್ಕೆ ಬ್ಯಾಟರ್ ಸಿಕ್ತು ಅಷ್ಟೇ ಅವರಿಗೆ, ಇನ್ನೇನಿಲ್ಲ ಖುಷಿ ವಿಷಯ. ಇಷ್ಟೇ ಗುರು ಈ ವಿಡಿಯೋ. ನಿನ್ನೆ ಸೋತ್ರು, ಅದ್ ನನಗೆ ಹೇಗೆ ಅನಿಸ್ತು ಅಂತ ನಾ ಹೇಳಿದೆ. ನಿಮಗೆ ನಿನ್ನೆ ಮ್ಯಾಚ್ ಹೇಗೆ ಅನಿಸ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.